ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ನಳಮಹಾರಾಜರು ಬರ್ತಾರೆ, ಏನೆಲ್ಲ ರುಚಿ ರುಚಿಯಾದ ಅಡುಗೆಯನ್ನ ಮಾಡಿಕೊಡ್ತಾರೆ, ಜೊತೆಗೆ ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಹಿತ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಲ್ಲ, ನಮಗೂ ಕೂಡ ಇದೆ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಕೃಷ್ಣ ಪ್ರಸಾದ್. ಕೃಷ್ಣ ಪ್ರಸಾದ್ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದನೇ ಬಂದಿರೋದು. ಓಕೆ. ಮೂಲತಃ ಉಡುಪಿಯವರು, ಬಾಲ್ಯ ಕಳೆದಿದ್ದು ದಾವಣಗೆರೆ, ಹಾಗೆ ಕರ್ನಾಟಕ ನಮ್ಮದು. ವೆರಿ ನೈಸ್, ವೆರಿ ನೈಸ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ಕೊಡ್ತೀರಾ? ಇವತ್ತು ನಾನು ಮೆಕ್ಸಿಕನ್ ಬೀನ್ಸ್ ಮಾಡ್ತಾ ಇದ್ದೀನಿ. ಮೆಕ್ಸಿಕನ್ ಬೀನ್ಸ್ ಸಲಾಡ್. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಹೆಸರು ಕೂಡ. ಮಕ್ಕಳಿಗೆ ಮೆಕ್ಸಿಕನ್ ಸಲಾಡ್ ಅಂದ ತಕ್ಷಣ ತುಂಬಾ ಖುಷಿ ಪಟ್ಬಿಟ್ಟು ತಿನ್ನುವಂತ ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ಸತಿ ತಿಳಿಸ್ಕೊಡಿ. ಇದಕ್ಕೆ ಮುಖ್ಯವಾಗಿ ಬಿಳಿ ಅಲಸಂಡೆ ಕಾಳು, ರಾಜ್ಮಾ, ಸ್ವೀಟ್ ಕಾರ್ನ್, ಈರುಳ್ಳಿ, ದಾಳಿಂಬೆ, ಆಲಿವ್ ಆಯಿಲ್, ವಿನೆಗರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, 2 ಸ್ಪೂನಷ್ಟು ಕೆಚಪ್, ಬೆಳ್ಳುಳ್ಳಿ, ಶುಗರ್, ಆಮೇಲೆ ರುಚಿಗೆ ಉಪ್ಪು. ಕ್ಯಾಪ್ಸಿಕಮ್ ತೊಗೊಂಡಿದೆ. ಇದಕ್ಕೆ 3 ಕಲರ್ದು ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ಜೊತೆಗೆ ನಿಂಬೆ ರಸ, ಅಕ್ಕೆ ನಿಂಬೆ ಮತ್ತು ಕೊತ್ತಂಬರಿ ಸೊಪ್ಪು. ಮೆಕ್ಸಿಕನ್ ಬೀನ್ಸ್ ಸಲಾಡ್ ಮಾಡೋದು ಹೇಗೆ ಅಂತ ಶುರು ಮಾಡೋಣ. ಹೌದು. ಫಸ್ಟ್ ಹೇಗೆ ಮಾಡಬೇಕು? ಇದು ರಾಜ್ಮಾ, ಅಲಸಂಡೆ ಮತ್ತು ಕಾಬೂಲ್ ಕಡಲೆ, ಇದು 3 ಸಪ್ರೇಟಾಗಿ 6 ರಿಂದ 8 ಗಂಟೆ ನೆನೆಸಿಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಸಪ್ರೇಟಾಗಿ. ಇದನ್ನು ಮನೆಯಲ್ಲಿ 6 ರಿಂದ 8 ಗಂಟೆ ನೆನೆಸಿಟ್ಕೋಬೇಕು. ಓಕೆ. ಆಮೇಲೆ ಸ್ವೀಟ್ ಕಾರ್ನನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಓಕೆ. ಈಗ ನಾವು ಮೊದಲು ಕ್ಯಾಪ್ಸಿಕಮನ್ನು 3 ಕಲರ್ನ ಚಾಪ್ ಮಾಡ್ಕೊಳ್ಳೋಣ. ಓಕೆ. ನೀವು ಯಾವಾಗಿಂದ ಅಡುಗೆ ಕಲ್ತಿದ್ದು? ಚೈಲ್ಡ್ಹುಡ್ಡಿಂದನೂ ಮಾಡ್ತಿದ್ರಾ? ಇಂಟ್ರೆಸ್ಟ್ ಇತ್ತಾ? ಹೌದು. ಮನೆಯಲ್ಲಿ ಸ್ವಲ್ಪ ಇದು ಅಡುಗೆ ಫ್ಯಾಷನ್ನು ಅದು ಆ ಥರ ಎಲ್ಲ ಹೇಳೋದಕ್ಕಿಂತನೂ ನಮಗೆ ಬೆಂಗಳೂರಿಗೆ ಬಂದಾಗ ನೆಸೆಸಿಟಿ ಆಗಿ ಕನ್ವರ್ಟ್ ಆಯಿತು, ಅನಿವಾರ್ಯತೆ. ನಾವು ಜಾಸ್ತಿ ಹೋಟ್ಲು ಊಟನ ಎಲ್ಲ ಎಷ್ಟು ದಿನ ಅಂತಲೂ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ. ಬೆಂಗಳೂರಿಗೆ ಬ್ಯಾಚುಲರ್ ಆಗಿ ಬಂದಾಗ ಬೇರೆ ವಿಧಿ ಇಲ್ಲದೆ ಅಡುಗೆ ವಿಧಿ ಇಲ್ಲದೇನೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ದು. ಓಕೆ. ಸೊ ಈ ಮೆಕ್ಸಿಕನ್ ಬೀನ್ಸ್ ಸಲಾಡ್ನ ನೀವು ಹೇಗೆ ಕಲ್ತಿದ್ದು? ಇದು ಆ್ಯಕ್ಚುಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಸಲ ಸರ್ಚ್ ಮಾಡುವಾಗ ಗೊತ್ತಾಯಿತು. ಮತ್ತು ಇದು ತುಂಬ ಹೆಲ್ತಿ, ವೈಟಮಿನ್ಸು ಪ್ಲಸ್ ಪ್ರೋಟೀನ್ಸ್ ಎರಡೂ ಇರೋದ್ರಿಂದ ನಾವು ಅದನ್ನು ಮಕ್ಕಳಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಮಾಡಿದ್ದು. ನಿಜ, ಮಕ್ಕಳಿಗೋಸ್ಕರ ಫಸ್ಟ್ ಇನ್ವೆಂಟ್ ಮಾಡಿದ್ದು. ಹಾಂ. ಸೊ ಮನೇಲಿ ಯಾವಾಗವಾಗ ಅಡುಗೆ ಮಾಡ್ತಿರ್ತೀರಾ? ಹೌದು. ಸಂಡೇಸು ನಮ್ಮದೇ ಫ್ಯಾಮಿಲಿ ಸ್ಪೆಷಲ್ ಆಗುತ್ತೆ. ಸಂಡೇ ಏನು ಸ್ಪೆಷಲ್ ಮಾಡ್ತಿರ್ತೀರಾ? ಸಂಡೇ ಇದೇ ಥರನೇ, ಇವಾಗ ಸಲಾಡು ಅಥವಾ ಸ್ವಲ್ಪ ಹೆಲ್ತಿ ಆಗಿರೋವಂಥದ್ದೇ. ಈಗ ನಾರ್ಮಲ್ ಈಗ ದೋಸೆ ಮಾಡ್ತೀವಿ, ದೋಸೆಗೆ ಅವರೆಕಾಳು ಹಾಕಿ, ಯಾಕಂದ್ರೆ ಮಕ್ಕಳು ಈ ಕಾಳು ಇದೆಲ್ಲ ತಿನ್ನೋದೆಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗಿ ಕಾಣಿಸ್ಬೇಕು ಅವರಿಗೆಲ್ಲದೂ. ಈಗೆಲ್ಲ ಮಕ್ಕಳು ಅನ್ಹೆಲ್ತಿ ಫುಡ್ಡಿಗೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಅವರಿಗೆ ಈ ಕೆಚಪ್ಪು ಈ ಥರದ್ದೆಲ್ಲ ಇರಬೇಕಾಗತ್ತೆ ಅವರಿಗೆ. ಆಮೇಲೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಎಲ್ಲದು. ಹೌದು. ಈಗ ಕಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು. ಈಗ ಇದಕ್ಕೊಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ನಾನು ಇದನ್ನ ಫಸ್ಟಿಗೆ ಇದರಲ್ಲಿ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ. ಓಕೆ. 1 ಸ್ಪೂನ್ ಸಾಕ? ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಆಗಷ್ಟು ಕೊಲೆಸ್ಟ್ರಾಲ್ ಫ್ರೀ ಅಂತಾರೆ ಅಲ್ವಾ? ಹೌದು, ಆಲಿವ್ ಆಯಿಲ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಓಕೆ. 1 ಸ್ಪೂನ್ ಆಗಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಮಕ್ಕಳಿಗೆ ಇಷ್ಟ ಆಗುವಂಥದ್ದು, 2 ಸ್ಪೂನಷ್ಟು ಕೆಚಪ್. ಓಕೆ. ಆಯಿಲ್ ಜೊತೆಗೆ ವಿನೆಗರ್ ಮತ್ತು ಕೆಚಪ್ ಹಾಕ್ತೀವಿ. ಇದಕ್ಕೆ ಜೀರಾ ಪೌಡರ್. ಓಕೆ. 1 ಸ್ಪೂನ್ ಆಗಷ್ಟು ಜೀರಾ ಪೌಡರ್ ಮತ್ತು 1 ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡರ್. ಓಕೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ಸಂಡೇ ಬಂದರೆ ನೀವೇ ಮನೇಲಿ ಅಡುಗೆ ಮಾಡ್ತೀರಾ ಅಂದಂಗಾಯಿತು? ಹೌದು, ನಾನೇ ಮಾಡ್ತೀನಿ ಅನ್ನೋದಕ್ಕಿಂತ ಎಲ್ಲರೂ ಸೇರ್ಕೊಂಡು ಮಾಡೋದು. ಸೊ ಸಂಡೇ ಬಂದರೆ ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಮಾಡಿಕೊಂಡು ಮನೇಲಿ ಅಡುಗೆ ಮಾಡ್ತೀರಾ? ಹೌದು. ಈಗ ನೋಡಿ, ಇದು ಬೆಳ್ಳುಳ್ಳಿ ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು. ಸೊ ಎಲ್ಲ ರೀತಿಯಲ್ಲಿ ಈಗ ಮಕ್ಕಳಿಗೆ ಬೆಳ್ಳುಳ್ಳಿ ಅಂದರೆ ಅಷ್ಟು ಕಷ್ಟನೇ. ಕೆಲವೊಂದು ಮಕ್ಕಳೆಲ್ಲ, ಈ ದೊಡ್ಡವರು ನಾವು ಅಷ್ಟೊಂದು ಕೆಲವೊಂದು ಪದಾರ್ಥಗಳಲ್ಲಿ ಉಪಯೋಗಿಸಲ್ಲ, ಕೆಲವೊಂದರಲ್ಲಿ ಉಪಯೋಗಿಸ್ತೀವಿ. ಸೊ ಈಗ ಸ್ವಲ್ಪ ಬೆಳ್ಳುಳ್ಳಿನ ದೊಡ್ಡವರು ಹೇಳ್ತಾರೆ ಬೆಳಿಗ್ಗೆ ಎದ್ದು ಬೆಳ್ಳುಳ್ಳಿ. ಹೌದು, ಗ್ಯಾಸ್ಟ್ರಿಕ್ಕಿಗೆ ಇದಕ್ಕೆ ಎಲ್ಲದನ್ನು ಎಲ್ಲ ರೀತಿಯಲ್ಲೂ, ಈವನ್ ಡಯಟಿಗೂ ಒಳ್ಳೆಯದೇನೆ. ಓಕೆ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಇದರಲ್ಲಿ ಅದು ಒಂದು ಕಡೆ ನಿಮಗೆ ಟ್ಯಾಂಗಿ ಟೇಸ್ಟ್ ಕೊಡುತ್ತೆ ಕೆಚಪ್ಪು. ವಿನೆಗರ್ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. 2 ಸ್ಪೂನ್ ಸಕ್ಕರೆ. 2 ಸ್ಪೂನ್ ಸಕ್ಕರೆ. ಓಕೆ. ಸ್ವಲ್ಪ ನಿಂಬೆ ರಸ,
ಇದಕ್ಕೆ ಕೊತ್ತಂಬರಿ ಸೊಪ್ಪು. ನಾರ್ಮಲ್ ಆಗಿ ಇದನ್ನ ಗಾರ್ನಿಶಿಂಗ್ ಮಾಡಕ್ಕೆ ಹಾಕ್ತಾರೆ. ಹೌದು, ಗಾರ್ನಿಶಿಂಗಿಗೂ ಉಪಯೋಗಿಸ್ಕೊಳ್ತಾರೆ. ಓಕೆ. ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಕೊಂಡು ಇದರಲ್ಲಿ ಏನಿಲ್ಲ ಅಂತ ಕೇಳ್ಬೋದು ನೀವು. ಹಾಂ, ಯಾಕಂದರೆ ಆರೋಗ್ಯಕರವಾಗೂ ರುಚಿಕರವಾಗೂ ಏನೇನು ಬೇಕೋ ಎಲ್ಲ ಇದೆ. ಎಲ್ಲ ಇದೆ. ಸೊ ಇವಾಗ ನಾನು ಇದರಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ತಿದ್ದೀರಾ. ಓಕೆ. ಈಗ ನಾವು ಮಿಕ್ಸಿಂಗ್ ಸ್ಟಾರ್ಟ್ ಮಾಡೋಣ ಇದನ್ನೆಲ್ಲದನ್ನು. ಸೊ ನಾನು ಫಸ್ಟಿಗೆ ಇದಕ್ಕೆ ರಾಜ್ಮಾ ಹಾಕ್ಕೊಳ್ತೀನಿ. ಹೆಲ್ತ್ಗೆ ರಾಜ್ಮಾದ ಹೆಂಗೆ ಬೆನಿಫಿಟ್ ಆಗುತ್ತೆ ಕೃಷ್ಣ ಅವರೇ? ಇದು ಕಂಪ್ಲೀಟ್ ಕಾಳು, ಯಾವುದೇ ಕಾಳಾಗಲಿ ಎಲ್ಲದೂ ಪ್ರೋಟೀನ್ಸ್, ರಿಚ್ ಪ್ರೋಟೀನ್ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕ್ಯಾಲ್ಶಿಯಂ ಕೂಡ ಇರುತ್ತೆ ಕಾಳಲ್ಲಿ. ಇವಾಗ ನಾವು ಕಾಬೂಲ್ ಕಡಲೆ, ಸೊ ಅವ್ರ ಬೋನ್ಸಿಗಾಗಲಿ ಇದಕ್ಕಾಗಲಿ. ಮತ್ತು ಈ ಮಕ್ಕಳು ಒಳ್ಳೆಯದು ಯಾವುದು ತಿನ್ನೋದು ಕಡಿಮೆನೇ. ಸೊ ಅವರಿಗೆ ಎಲ್ಲದು ಈ ರೀತಿ ಸಲಾಡು ಈ ಥರ ಮಾಡಿ ಕೊಟ್ರೇ, ಈಗ ದೋಸೆಯಲ್ಲೂ ನಾವು ಅವರೆಕಾಳು ಈ ಥರ ಯೂಸ್ ಮಾಡಿ ದೋಸೆ ಎಲ್ಲ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬರೀ ಮಕ್ಕಳು ಅಷ್ಟೇ ಅಂತ ಅಲ್ಲ, ಯೂತ್ ಪೀಪಲ್ಗೂ ಅಷ್ಟೇ. ಈಗ ಯಾರು ಡಯಟ್ ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ ಇದು. ಹೌದು. ಓಕೆ. ಅಲಸಂದಿ ಕಾಳು ಜೊತೆಗೆ ಸ್ವೀಟ್ ಕಾರ್ನ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ಸೊ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಹೆಲ್ದಿಯಾಗಿ, ಆಮೇಲೆ ಕಲರ್ಫುಲ್ ಆಗು ಕೂಡ ಕಾಣುತ್ತೆ ಮಕ್ಕಳಿಗೆ. ಅವನೇನು ಹಾಕೊಂಡಿದ್ದೀನಿ. ಮನೇಲಿ ಮಕ್ಕಳು ಕೂಡ ಮಾಡ್ತಾರಾ? ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ ನಾವೇನೆ. ಈ ಥರದ್ದೆಲ್ಲ ಮಾಡುವಾಗ ಇದು ಮಾಡು, ಇದು ಮಿಕ್ಸ್ ಮಾಡು. ಸೊ ಅವರಿಗೆ ಅದು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮತ್ತು ಇವಾಗ ಕಾಲದಲ್ಲಿ ಏನಂದರೆ ಮಕ್ಕಳಿಗೆ ನಾವು ಜಾಸ್ತಿ ಎಲ್ಲ ಅವರು ತಿನ್ನೋದೆಲ್ಲ ಟಿ ವಿ ನೋಡ್ಕೊಂಡೇ ತಿನ್ನೋದು. ಈ ಥರ ಮೊಬೈಲಲ್ಲಿ ಇರ್ತಾರೆ, ಟಿ ವಿ, ಕಾರ್ಟೂನು. ಸೊ ಮೇಯ್ನಾಗಿ ಯಾವಾಗಲೇ ಆಗಲಿ ನಾವು ತಿನ್ನುವಾಗ ಅದು ಅಗಿಬೇಕು, ಅದನ್ನ ಜೀರ್ಣ ಆಗಬೇಕು. ಅದನ್ನು ನಾವು ಇವಾಗ ನೀವು ನೋಡಿರ್ಬೋದು, ಮಕ್ಕಳಿಗೆ ಹೋಟ್ಲಲ್ಲಿ ಕರ್ಕೊಂಡೋದ್ರೆ ಫುಡ್ ಯಾವಾಗಲೂ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ರೀಸನ್ ಏನು ಹೇಳಿ? ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತಿಂತಾರೆ. ಅದರಲ್ಲಿ ಏನಿದೆ, ಅದರಿಂದ ಏನು ಉಪಯೋಗ ಅಂದ್ಕೊಂಡು ತಿಂತಾರೆ. ಇಲ್ಲಿ ಏನಾಗುತ್ತೆ, ನಾವು ಮನೇಲಿ ಮಾಡುವಾಗ ಅಮ್ಮ ಮಾಡಿ ಅಡುಗೆ ಮನೇಲಿ ಮಾಡ್ತಾರೆ, ಇವ್ರು ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾರೆ. ಸೊ ಅವ್ರಿಗೆ ಅದ್ರದ್ದು ಏನು ಟೇಸ್ಟ್ ಅಂತ ಗೊತ್ತಾಗಲ್ಲ. ಯಾವಾಗಿದ್ರು ಹೋಟ್ಲದೇ ಏನಿದ್ರು ಸೊ ನಾವು ಅವ್ರನ್ನ ಅಡುಗೆಗೆ ಇನ್ವಾಲ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ಅವರಿಗೆ ಗೊತ್ತಾಗುತ್ತೆ, ಓಕೆ ಇದೆಲ್ಲ ಐಟಮ್ಸು ಮತ್ತು ಇದ್ರ ಹಿಂದ್ಗಡೆ ಇರೋವಂಥ ರೈತರ ಪರಿಶ್ರಮ. ಇವಾಗಿನ ಮಕ್ಳಿಗೆ ಕೇಳಿ, ಬೀಟ್ರೂಟ್ ಮರದಲ್ಲಿ ಬೆಳೆಯುತ್ತಾ, ಗಡ್ಡೆಯಾಗಿ ಬೆಳೆಯುತ್ತಾ, ಗಿಡದಲ್ಲಿ ಬೆಳೆಯುತ್ತಾ, ಅವ್ರಿಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ನಾವು ಮಾಡೋಣ. ಸೊ ಇದಕ್ಕೆ ಪೊಮೊಗ್ರಾನೇಟ್ ಮತ್ತು ಈರುಳ್ಳಿನ ಹಾಕಿದ್ರಿ. ಹೌದು. ಜೊತೆಗೆ ಮಿಕ್ಸ್ ಮಾಡಿರೋ ಕ್ಯಾಪ್ಸಿಕಮ್ ಇದನ್ನೆಲ್ಲ ನಾನೊಂದು ಇವಾಗ ಬೌಲಿಗೆ ಹಾಕೊಂಡು ಡ್ರೆಸ್ಸಿಂಗ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಸಲಾಡ್ ನನಗೆ ಇವಾಗ ನಿಮಗೆ ಕಲರ್ ಏನು ರಿಚ್ ಆಗಿ ಕಾಣಿಸುತ್ತೆ. ರೆಡ್, ಗ್ರೀನ್, ಯೆಲ್ಲೋ ಮತ್ತು ಕಾಳುಗಳು. ನಾವು ಇದನ್ನ ಸರ್ವಿಂಗ್ ಬೌಲಿಗೆ ಇವಾಗ ಹಾಕೋಣ. ಸಿಂಪಲ್, ಟೇಸ್ಟಿ, ಹೆಲ್ತಿ, ಪ್ರೋಟೀನ್, ವಿಟಮಿನ್ಸ್, ಕ್ಯಾಲ್ಶಿಯಂ ಎಲ್ಲದೂ ಏನೇನು ಒಂದು ಆರೋಗ್ಯಕರವಾಗಿ ಏನು ಬೇಕೋ ನೀವು ಸಿಂಪಲ್ಲಾಗಿ ಇದನ್ನು ಒಂದು ಸಂಡೇ ಬೆಳಗ್ಗೆ ಮಾಡಿದರೆ ಪೂರ್ತಿ ಫ್ಯಾಮಿಲಿ ಕ್ಲೀನಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ನೀವು ಹೇಳಿದಾಗ ಈಗ ಸ್ನ್ಯಾಕ್ ಅಲ್ಲ, ಇದು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ. ಮಕ್ಕಳಿಗೆ ಯಾವ ಅಟ್ರಾಕ್ಟಾಗಿ ಕಾಣಿಸ್ಬೇಕು, ಮೊದಲು ಸುಂದರವಾಗಿ ಕಾಣಿಸ್ಬೇಕು, ಅದಾದಮೇಲೆ ಅದರಲ್ಲಿ ಏನಿದೆ ಅಂತ ಹೇಳಿ. ಆಮೇಲೆ ನಾವು ಪೇರೆಂಟ್ಸ್ ಯೂಶ್ವಲಾಗಿ ಒಂದು ತಪ್ಪು ಮಾಡ್ತೀವಿ, ಮಕ್ಕಳಿಗೆ ಅದು ತಿನ್ನೋದ್ರಿಂದ ಏನು ಉಪಯೋಗ ಮತ್ತು ಅದು ಎದಕ್ಕೆ ಬೇಕು, ತಿನ್ನು ಅಂತ ಮನೇಲಿ ಒತ್ತಾಯ ಮಾಡ್ತಾರೆ. ಬಟ್ ಅದು ತಿನ್ನೋದ್ರಿಂದ ಏನು ಉಪಯೋಗ, ನಾವು ಅದರಲ್ಲಿ ಏನಿದೆ, ಅದನ್ನ ಹೇಗೆ ಬೆಳೀತಾರೆ. ಭಾಳ ಮಕ್ಕಳಿಗೆ ಈಗಿನ ಕಾಲದಲ್ಲಂತೂ ಗೊತ್ತೇ ಇರಲ್ಲ. ಹಾಲು ಹೇಗೆ ಬರುತ್ತೆ ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹೌದು, ನಾವು ಪ್ರಾಕ್ಟಿಕಲ್ ಆಗಿ ಏನು ಹೇಳ್ಕೊಡೋಕ್ಕಾಗ್ತಾನೂ ಇಲ್ಲ. ಪೇರೆಂಟ್ಸ್ ಹತ್ರ ಟೈಮು ಕಡಿಮೆ ಇರುತ್ತೆ, ಅವ್ರದ್ದು ತಪ್ಪು ಅಂತಲ್ಲ. ಬಟ್ ಸಿಕ್ಕಿರೋ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ, ಪೇರೆಂಟ್ಸ್ಗೂ ಖುಷಿ. ಹೌದು. ಮೆಕ್ಸಿಕನ್ ಬೀನ್ಸ್ ಸಲಾಡ್ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿದೆ, ಕಲರ್ಫುಲ್ ಆಗಿದೆ, ಸರ್ವಿಗೆ ರೆಡಿ ಆಗಿದೆ. ಸೊ ನಾನೀಗ ಟೇಸ್ಟ್ ಮಾಡ್ತೀನಿ.
ಸಲಾಡ್ ಅಂದರೆ ನೀವೆಲ್ಲರೂ ಬೋರಿಂಗ್ ಅಂತ ಅಂದ್ಕೊಂಡಿರ್ತೀರಾ, ಬಟ್ ನಿಜವಾಗ್ಲೂ ಟೇಸ್ಟಿಯಾಗಿ ಹೆಲ್ದಿಯಾಗಿ ಆ ಸ್ವೀಟ್ ಕಾರ್ನ್ ಟೇಸ್ಟ್ ಇರ್ಬೋದು, ಕೆಚಪ್ ಇರ್ಬೋದು ಅಥವಾ ಪೊಮೊಗ್ರಾನೇಟ್ ಹಾಕಿದ್ವಿ, ನಿಜವಾಗ್ಲೂ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಲೇಬೇಕು. ಸೊ ವೀಕ್ಷಕರೇ, ಇಷ್ಟೇ ಅಲ್ಲ, ಮತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿನ ಮಾಡೋದಕ್ಕೆ ನಮ್ಮ ಕೃಷ್ಣ ಅವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ. ನನಗಂತೂ ಸಖತ್ ಕ್ಯೂರಿಯಾಸಿಟಿ ಇದೆ ಏನು ಅಂತ. ನೀವು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರಿ. ಅಷ್ಟರಲ್ಲಿ ನಾವು ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬರ್ತೀವಿ. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.